ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 123ರಲ್ಲಿ ಕಥೆಯನ್ನು ಮುಂದುವರಿಸೋಣ. ಏನೂ ತಿನ್ನದೇ ಇದ್ದರೆ ಜ್ವರ ಹೇಗೆ ಕಡಿಮೆಯಾಗುತ್ತದೆ? ಮೊದಲು ಸ್ವಲ್ಪ ನೀರು ಕುಡಿಯಿರಿ ಎಂದು ಮಹೇಶ್ ಕೈಗೆ ಬಾಟಲ್ ಕೊಟ್ಟಳು. ಅವನು ಕುಡಿದ ನಂತರ ಬಾಟಲ್ ಟೇಬಲ್ ಮೇಲೆ ಇಟ್ಟು, ನಾನು ಹೋಗಿ ತಿನ್ನುವುದಕ್ಕೆ ಏನಾದರೂ ತೆಗೆದುಕೊಂಡು ಬರ್ತೀನಿ ಎಂದು ಫಾಸ್ಟಾಗಿ ಕೆಳಗಡೆಗೆ ಓಡಿದ ರಮ್ಯಾಳನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕು ತಲೆಯನ್ನು ಹಿಂದಕ್ಕೆ ವಾಲಿಸಿದನು. ಹಾಲ್ನಲ್ಲಿ ಇರುವ ರಾಧಮ್ಮನ ಹತ್ತಿರಕ್ಕೆ ಬಂದು, ಅಮ್ಮ, ಸರ್ ತಿನ್ನುವುದಕ್ಕೆ ಹೀಗೆ ಏನು ಮಾಡಿದ್ದೀರಾ ಎಂದು ಕೇಳಿದಳು. ಇಡ್ಲಿ ಮಾಡಿದ್ದೀನಮ್ಮ, ತಟ್ಟೆಯಲ್ಲಿ ಹಾಕಿಕೊಡ್ತೀನಿ ಎಂದು ಹೇಳಿ 4 ಇಡ್ಲಿಗಳು ಚಟ್ನಿ ಹಾಕಿಕೊಟ್ಟರೆ ಅದನ್ನು ತೆಗೆದುಕೊಂಡು ರೂಮಿಗೆ ಬಂದಳು. ಆಕೆ ಬಂದಿದ್ದ ಶಬ್ದಕ್ಕೆ ಕಣ್ಣುಗಳು ತೆರೆದು ಸರಿಯಾಗಿ ಕುಳಿತುಕೊಂಡನು ಮಹೇಶ್. ಪ್ಲೇಟ್ ಟೇಬಲ್ ಮೇಲೆ ಇಟ್ಟು ಮಗ್ನಲ್ಲಿ ನೀರು ತೆಗೆದುಕೊಂಡು ಬಂದರೆ ಹ್ಯಾಂಡ್ ವಾಶ್ ಮಾಡಿಕೊಂಡ ಮಹೇಶ್ಗೆ, ಸರ್, ಈ ಇಡ್ಲಿ ತಿನ್ನಿ ಎಂದು ಅವನ ಕೈಗೆ ತಟ್ಟೆಯನ್ನು ಕೊಡಲು ಹೋಗಿ ನಿಂತು, ತಿನ್ನುವುದಕ್ಕೆ ಆಗುತ್ತಾ ಅಥವಾ ನಾನು ತಿನ್ನಿಸಲ ಸರ್ ಎಂದು ಕೇಳಿದಳು ಸ್ವೀಟಾಗಿ. ಮಹೇಶ್ ಆಶ್ಚರ್ಯದಿಂದ ನೋಡುತ್ತಾ, ಥ್ಯಾಂಕ್ಸ್ ಫಾರ್ ದಟ್, ನಾನು ತಿನ್ನುತ್ತೇನೆ ಎಂದನು ಸಣ್ಣ ಸ್ಮೈಲಿನೊಂದಿಗೆ. ಓಕೆ ಸರ್ ಎಂದು ಅವನಿಗೆ ಪ್ಲೇಟ್ ಕೊಟ್ಟು ಹಾಗೇ ನಿಂತುಕೊಂಡ ಆಕೆಯ ಕಡೆ ನೋಡುತ್ತಾ, ಆ ಚೇರ್ ತೆಗೆದುಕೊಂಡು ಕುಳಿತುಕೋ ಎಂದನು. ಸಣ್ಣಗೆ ತಲೆಯಾಡಿಸಿ ಚೇರನ್ನು ಅವನ ಸಮೀಪಕ್ಕೆ ಎಳೆದುಕೊಂಡು ಕುಳಿತುಕೊಂಡು ಅವನು ತಿನ್ನುತ್ತಿದ್ದರೆ ಬ್ಯೂಟಿಫುಲ್ ಇಂಟೀರಿಯರ್ನೊಂದಿಗೆ ಕ್ಲಾಸ್ ಆಗಿ ಇರುವ ಅವನ ರೂಮನ್ನು ಕುತೂಹಲದಿಂದ ನೋಡುತ್ತಿದ್ದಾಳೆ ರಮ್ಯಾ. ಮೀನಿನಂತಹ ದೊಡ್ಡ ಕಾಡಿಗೆ ಕಣ್ಣುಗಳನ್ನು ಆ ಕಡೆ ಈ ಕಡೆ ತಿರುಗಿಸುತ್ತಾ ಇನ್ನೋಸೆಂಟಾಗಿ ನೋಡುತ್ತಿರುವ ಆಕೆಯನ್ನು ಗಮನಿಸುತ್ತಲೇ ತಿನ್ನುತ್ತಿದ್ದಾನೆ ಮಹೇಶ್. 2 ಇಡ್ಲಿಗಳು ತಿಂದು ಮಹೇಶ್ ಪ್ಲೇಟನ್ನು ಪಕ್ಕಕ್ಕೆ ಇಡುತ್ತಿದ್ದರೆ, ಸರ್, ಅವು ಸಹ ತಿನ್ಬಿಡಿ, ನೀವು ತುಂಬ ನಿಶಕ್ತಿಯಿಂದ ಕಾಣುತ್ತಿದ್ದೀರಾ, ಶಕ್ತಿ ಬೇಕು ಅಲ್ವಾ ಎಂದಳು. ರಮ್ಯಾ ಮಾತುಗಳಿಗೆ ಆಗಲ್ಲ ಅನ್ನಲಾರದೆ ಹೋದನು ಮಹೇಶ್. ಬುದ್ಧಿವಂತನಂತೆ ಉಳಿದ 2 ಇಡ್ಲಿಗಳನ್ನು ತಿಂದು ಮಾತ್ರೆಗಳನ್ನು ತೆಗೆದುಕೊಂಡನು. ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳಿ ಸರ್ ಎಂದು ಅವನನ್ನು ಮಲಗಿಸಿ ಬ್ಲಾಂಕೆಟ್ ಹೊದಿಸಿದಳು. ತನ್ನ ಮೇಲೆ ಅಷ್ಟೊಂದು ಕಾಳಜಿ ವಹಿಸುತ್ತಿರುವ ಆಕೆಯಲ್ಲಿ ಗೌರಿ ಕಾಣಿಸಿದಳು ಮಹೇಶ್ಗೆ. ಆಕೆಯ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ, ಥ್ಯಾಂಕ್ ಯು ಎಂದನು. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಸರ್ ಎಂದಳು ಸಣ್ಣಗೆ ನಗುತ್ತಾ. ಮಹೇಶ್ ಪ್ರಶಾಂತವಾಗಿ ಕಣ್ಣುಗಳು ಮುಚ್ಚಿಕೊಂಡು ನಿದ್ದೆಗೆ ಜಾರಿಕೊಂಡರೆ, ಚೇರಿನ ಮೇಲೆ ಕುಳಿತುಕೊಂಡು ಫೋನ್ ನೋಡುವುದರಲ್ಲಿ ಮಗ್ನಳಾದ ರಮ್ಯಾ ಅರ್ಧ ಗಂಟೆಯ ನಂತರ ಮಹೇಶ್ ಹಣೆಯ ಮೇಲೆ ಕೈಯನ್ನು ಇಟ್ಟು ನೋಡಿ, ಟೆಂಪರೇಚರ್ ಇನ್ನೂ ಕಡಿಮೆಯಾಗದೇ ಇದ್ದಿದ್ದರಿಂದ ಒದ್ದೆ ಬಟ್ಟೆಯನ್ನು ತೆಗೆದುಕೊಂಡು ಮುಜುಗರದಿಂದ ಅವನ ಪಕ್ಕದಲ್ಲಿ ಬೆಡ್ ಮೇಲೆ ಕುಳಿತುಕೊಂಡು ಹಿಂಜರಿಕೆಯಿಂದ ಅವನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಒದ್ದೆಯಾದ ಬಟ್ಟೆಯಿಂದ ನಿಧಾನವಾಗಿ ಒರೆಸುತ್ತಿದ್ದಾಳೆ. ಕೈಗಳು ಮುಖವನ್ನು ಒರೆಸಿ ಹಣೆಯ ಮೇಲೆ ಒದ್ದೆಯಾದ ಬಟ್ಟೆಯನ್ನು ಹಾಕಿ ಅವನ ಪಕ್ಕದಲ್ಲಿ ಚೇರಿನ ಮೇಲೆ ಕುಳಿತುಕೊಂಡು ಅವನನ್ನೇ ನೋಡುತ್ತಿದ್ದರೆ, ಟೇಬಲ್ ಮೇಲೆ ಇದ್ದ ಮಹೇಶ್ ಫೋನ್ ರಿಂಗ್ ಆಗಿದ್ದರಿಂದ ಪಟ್ಟಂತ ಎದ್ದು ಫೋನನ್ನು ಸೈಲೆಂಟ್ನಲ್ಲಿ ಇಟ್ಟು ಸ್ಕ್ರೀನ್ ಮೇಲೆ ನಂಬರ್ ನೋಡಿದಳು. ಗೌರಿಯವರ ನಂಬರ್ ನೋಡಿ ನಗುತ್ತಾ ಕಾಲ್ ಪಿಕ್ ಮಾಡಿದಳು. ಅಲೋ ಮಹಿ, ಈಗ ಹೇಗಿದೆ ಕಣೋ ಎಂದು ಕೇಳಿದಳು ಗೌರಿ ಗಾಬರಿಯಿಂದ. ಆಂಟಿ, ಸರ್ ಮಲಗಿಕೊಂಡಿದ್ದಾರೆ ಎಂದು ರಮ್ಯಾ ಧ್ವನಿ ಕೇಳಿದ ತಕ್ಷಣ ಗೌರಿ ಆಶ್ಚರ್ಯಪಡುತ್ತಾ, ಅಮ್ಮ ರಮ್ಯಾ, ನೀನು ಮಹಿ ಹತ್ರನೇ ಇದ್ದೀಯಾ ಎಂದು ಕೇಳಿದಳು ನಂಬಲಾರ್ದ ಥರ. ಹೌದು ಆಂಟಿ, ಆಗಲೇ ಬಂದೆ, ತಿಂದು ಟ್ಯಾಬ್ಲೆಟ್ಸ್ ಹಾಕಿಕೊಂಡು ಈಗ ತಾನೇ ಮಲಗಿಕೊಂಡಿದ್ದಾರೆ ಎಂದಳು. ಗೌರಿ ತುಟಿಗಳ ಮೇಲೆ ನಿಶ್ಚಿಂತೆಯಾದ ನಗು ಮೂಡಿತು. ಅವನು ಹೇಗಿದ್ದಾನೋ ಏನೋ ಅಂತ ತುಂಬ ಟೆನ್ಷನ್ ಪಟ್ಟೆ. ನೀನು ಪಕ್ಕದಲ್ಲಿ ಇದ್ದೀಯಾ ಅಲ್ವಾ, ಅರ್ಧ ಚಿಂತೆ ಕಡಿಮೆ ಆಯಿತು ನನಗೆ. ಥ್ಯಾಂಕ್ಸ್ ಅಮ್ಮ, ಹತ್ತಿರವಿದ್ದು ಅವನನ್ನು ನೋಡಿಕೊಳ್ಳುತ್ತಿರುವುದಕ್ಕೆ. ನಾನು ಮತ್ತೆ ಕಾಲ್ ಮಾಡ್ತೀನಿ, ಮಹಿ ಹುಷಾರು ಎಂದಳು. ಸರಿ ಆಂಟಿ, ನೀವೇನು ವರಿ ಆಗಬೇಡ್ರಿ, ನಾನು ನೋಡಿಕೊಳ್ಳುತ್ತೇನೆ. ಸರಿನಮ್ಮ, ಬಾಯ್ ಎಂದು ಗೌರಿಯವರು ಫೋನ್ ಇಟ್ಟರೆ ಫೋನನ್ನು ಟೇಬಲ್ ಮೇಲೆ ಇಟ್ಟು ಮಹೇಶ್ ಕಡೆ ನೋಡಿದಳು ರಮ್ಯಾ. ಹುಡುಗರು ಅಂದ್ರೇ ಅಷ್ಟು ದೂರ ಇರುವ ತಾನು ತನ್ನಷ್ಟಕ್ಕೆ ತಾನು ಮಹೇಶ್ಗೆ ಅಷ್ಟೊಂದು ಹತ್ತಿರ ಇರುವುದು ಹೊಸದಾಗಿ ಅನ್ನಿಸುತ್ತಿದೆ ರಮ್ಯಾಗೆ. ಆಯಾಗಿ ನಿದ್ದೆ ಮಾಡುತ್ತಿರುವ ಮಹೇಶ್ನನ್ನು ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ತುಟಿಗಳ ಮೇಲೆ ಸಣ್ಣನೆಯ ಮುಗುಳ್ನಗೆಯೊಂದಿಗೆ ರೆಪ್ಪೆ ಹಣಿಸದೆ ನೋಡುತ್ತಿರುವ ರಮ್ಯಾ ಸ್ವಲ್ಪ ಸಮಯಕ್ಕೆ ನಿದ್ದೆ ಆವರಿಸಿದ್ದರಿಂದ ಅಪ್ರಯತ್ನದಿಂದಲೇ ಬೆಡ್ ಮೇಲೆ ತಲೆಯನ್ನು ಇಟ್ಟು ಮಲಗಿಕೊಂಡಳು. ತುಂಬ ಸಮಯದ ನಂತರ ಜ್ವರ ಕಡಿಮೆಯಾಗಿ ಎಚ್ಚರವಾಗಿ ಮತ್ತಾಗಿ ಕಣ್ಣುಗಳು ತೆರೆದ ಮಹೇಶ್ ರಮ್ಯಾಗೋಸ್ಕರ ಹುಡುಕಿದರೆ ಬೆಡ್ ಮೇಲೆ ತಲೆಯಿಟ್ಟು ಮಲಗಿಕೊಂಡಿರುವ ರಮ್ಯಾ ಕಾಣಿಸಿದಳು. ಸಣ್ಣಗೆ ಮುಗುಳ್ನಕ್ಕು ಹಣೆಯ ಮೇಲೆ ಇದ್ದ ಬಟ್ಟೆಯನ್ನು ಪಕ್ಕಕ್ಕೆ ಇಟ್ಟು ಆಕೆಯ ಕಡೆ ತಿರುಗಿ ಆಕೆಯನ್ನೇ ನೋಡುತ್ತಿದ್ದ ಮಹೇಶ್ ಗಾಳಿಗೆ ಆಕೆಯ ಮುಖದ ಮೇಲೆ ಬೀಳುತ್ತಿರುವ ಮುಂಗುರುಳನ್ನು ಗಮನಿಸಿ
ಯಾವುದೋ ಟ್ರಾನ್ಸ್ನಲ್ಲಿ ಇದ್ದಂಗೆ ಕೈಯಿಂದ ನಿಧಾನವಾಗಿ ಕಿವಿ ಹಿಂದಕ್ಕೆ ತಳ್ಳಿದನು. ಅವನ ಸ್ಪರ್ಶಕ್ಕೆ ರಮ್ಯಾ ಸಣ್ಣಗೆ ಕದಲಾಡಿದ್ದರಿಂದ ಟ್ರಾನ್ಸ್ನಿಂದ ಹೊರಬಂದು ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಎದ್ದು ಬೆಡ್ಗೆ ಒರಗಿ ಕುಳಿತುಕೊಂಡನು. ಅಷ್ಟರಲ್ಲೇ ಏನೋ ಅನುಮಾನ ಬಂದು ಪಟ್ಟಂತ ತಲೆ ತಿರುಗಿಸಿ ವಾಲ್ ಕ್ಲಾಕ್ ಕಡೆ ನೋಡಿದನು. ಟೈಮ್ ಆಗಲೇ 8:30 ಆಗಿದೆಯಾ ಅಂತ ಅಂದುಕೊಳ್ಳುತ್ತಾ ರಮ್ಯಾ ರಮ್ಯಾ ಎಂದು ಆಕೆಯ ಭುಜದ ಮೇಲೆ ತಟ್ಟಿ ಎಬ್ಬಿಸಿದರೆ ಕಣ್ಣುಗಳು ತೆರೆದ ರಮ್ಯಾ ಮಹೇಶ್ನನ್ನು ನೋಡಿ ತನ್ನನ್ನು ತಾನು ನೋಡಿಕೊಂಡು ಬೆಚ್ಚಿ ಬಿದ್ದು ಎದ್ದು ಚೇರಿನ ಮೇಲೆ ಸರಿಯಾಗಿ ಕುಳಿತುಕೊಂಡಳು. ಸಾರಿ ಸರ್, ನಿದ್ದೆ ಬಂದ್ಬಿಡ್ತು. ಈಗ ನಿಮಗೆ ಹೇಗಿದೆ ಎಂದು ಕೇಳಿದಳು ಗಾಬರಿಯಿಂದ. ಫೀಲಿಂಗ್ ಬೆಟರ್ ಎಂದನು ಸಣ್ಣಗೆ ಸ್ಮೈಲ್ ಕೊಡುತ್ತಾ. ಥ್ಯಾಂಕ್ ಗಾಡ್ ಎಂದು ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ನಾನು ಹೋಗಿ ಡಿನ್ನರ್ ಪ್ರಿಪೇರ್ ಮಾಡ್ತೀನಿ ಸರ್ ಎಂದು ಅಡುಗೆ ಮನೆಗೆ ಹೋಗುತ್ತಿರುವ ರಮ್ಯಾ ಮಹೇಶ್ ಕೂಗಿಗೆ ಹಿಂದಕ್ಕೆ ತಿರುಗಿ ನೋಡಿದಳು. ಟೈಮ್ 8:40 ಆಗ್ತಿದೆ. ನೀನು ಹಾಸ್ಟೆಲ್ಗೆ ಹೋಗು, ಡಿನ್ನರ್ ಶಾಂತಮ್ಮ ನೋಡಿಕೊಳ್ಳುತ್ತಾಳೆ ಎಂದು ಹೇಳಿದನು. ನಿಮ್ಮನ್ನು ಹೀಗೆ ಬಿಟ್ಟು ನಾನು ಹೇಗೆ ಹೋಗ್ತೀನಿ ಸರ್ ಎಂದು ಹೇಳುತ್ತಿರುವ ಆಕೆಯನ್ನು ಮುಗುಳ್ನಗೆಯಿಂದ ನೋಡುತ್ತಾ ನಾನು ಚೆನ್ನಾಗಿಯೇ ಇದ್ದೀನಿ, ಜ್ವರ ಆಲ್ಮೋಸ್ಟ್ ಕಡಿಮೆಯಾಗಿದೆ, ಐ ಕ್ಯಾನ್ ಮ್ಯಾನೇಜ್ ಎಂದನು. ಸರಿ ಸರ್, ಹೋಗ್ತೀನಿ, ಆದರೆ ನೀವು ಡಿನ್ನರ್ ಮಾಡಿ ಟ್ಯಾಬ್ಲೆಟ್ಸ್ ಹಾಕಿಕೊಂಡ ನಂತರ ಹೋಗ್ತೀನಿ ಎಂದಳು. ಮಹೇಶ್ ಕೆಲವು ಕ್ಷಣಗಳ ಮೌನದ ನಂತರ ಓಕೆ ಎಂದಿದ್ದರಿಂದ ಸಣ್ಣಗೆ ಮುಗುಳ್ನಕ್ಕು ನಾನು ಹೋಗಿ ಫಾಸ್ಟಾಗಿ ಚಪಾತಿ ಗ್ರೇವಿ ಪ್ರಿಪೇರ್ ಮಾಡ್ತೀನಿ ಎಂದು ಕೆಳಗಡೆಗೆ ಓಡಿದಳು. ಶಾಂತಮ್ಮನ ಸಹಾಯದೊಂದಿಗೆ ಫಾಸ್ಟಾಗಿ ಚಪಾತಿ ಪಾಲಕ್ ಪನ್ನೀರ್ ಗ್ರೇವಿ ಪ್ರಿಪೇರ್ ಮಾಡಿ ಮೇಲಕ್ಕೆ ತೆಗೆದುಕೊಂಡು ಬರುವಷ್ಟರಲ್ಲಿ ಆಗತ್ತಾನೆ ಫ್ರೆಶ್ ಆಗಿ ಬಂದು ಬಟ್ಟೆ ಹಾಕಿಕೊಳ್ಳುತ್ತಿದ್ದಾನೆ ಮಹೇಶ್. ಎಷ್ಟು ಫಾಸ್ಟಾಗಿ ರೂಮಿನೊಳಗೆ ಹೆಜ್ಜೆ ಇಟ್ಟಳೋ ಅಷ್ಟೇ ಫಾಸ್ಟಾಗಿ ಹಿಂದಕ್ಕೆ ತಿರುಗಿ ಬಾಗಿಲು ಹತ್ತಿರಕ್ಕೆ ಹಾಕಿ ತಲೆ ಹೊಡೆದುಕೊಂಡಳು. ಆಕೆ ಬಂದಿದ್ದು ಹೋಗಿದ್ದು ಮಿರರ್ನೊಳಗಿಂದ ಗಮನಿಸಿದ ಮಹೇಶ್ ತನ್ನಲ್ಲಿ ತಾನೇ ಮುಗುಳ್ನಕ್ಕು ಬಟ್ಟೆ ಹಾಕಿಕೊಂಡು ಹೋಗಿ ಬಾಗಿಲು ತೆಗೆದಿದ್ದರಿಂದ ನಿಧಾನವಾಗಿ ಒಳಗಡೆಗೆ ಬಂದ ರಮ್ಯಾ ಮಹೇಶ್ ಕೈಗಳು ಕಟ್ಟಿಕೊಂಡು ತನ್ನನ್ನೇ ಮುಗುಳ್ನಗೆಯಿಂದ ನೋಡುತ್ತಿದ್ದರೆ ನಾಚಿಕೆಯಿಂದ ತುಟಿಗಳು ಕೆಂಪೇರಿ ಪಟ್ಟಂತ ಒಳಗಡೆಗೆ ಹೆಜ್ಜೆಗಳು ಹಾಕಿದಳು. ಆಕೆ ಹಿಂದೆಯೇ ಹೋಗಿ ಸೋಫಾದಲ್ಲಿ ಕುಳಿತುಕೊಂಡನು ಮಹೇಶ್. ಅವನಿಗೆ ಊಟದ ಪ್ಲೇಟ್ ಕೊಟ್ಟು ಆಕೆ ಚೇರಿನಲ್ಲಿ ಕುಳಿತುಕೊಳ್ಳುತ್ತಿದ್ದರೆ ನಿನ್ನ ಪ್ಲೇಟ್ ಎಲ್ಲಿ ಎಂದು ಕೇಳಿದನು ಮಹೇಶ್. ನನ್ನ ಪ್ಲೇಟ್ ಎಲ್ಲಿದೆ ಸರ್ ಎನ್ನುತ್ತಾ ಅವನು ಏನು ಹೇಳಿದನು ಅಂತ ಅರ್ಥವಾಗಿ ನಾನು ಹಾಸ್ಟೆಲ್ಗೆ ಹೋಗಿ ಮಾಡ್ತೀನಿ ಸರ್ ಎಂದಳು. ಆಲ್ರೆಡಿ ಟೈಮ್ 9:30 ಆಗ್ತಾ ಇದೆ, ನೀನು ಹೋಗುವಷ್ಟರಲ್ಲಿ ಊಟ ಖಾಲಿಯಾಗಿಬಿಟ್ಟಿರುತ್ತದೆ ಎನ್ನುತ್ತಾ ಫೋನ್ ತೆಗೆದುಕೊಂಡು ಶಾಂತಮ್ಮನಿಗೆ ಫೋನ್ ಮಾಡಿ ರಮ್ಯಾಗೆ ಊಟ ತೆಗೆದುಕೊಂಡು ಬರುವುದಕ್ಕೆ ಹೇಳಿದ್ದರಿಂದ ನಿಮಿಷಗಳಲ್ಲಿ ಊಟದ ಪ್ಲೇಟ್ನೊಂದಿಗೆ ಪ್ರತ್ಯಕ್ಷವಾದಳು ಶಾಂತಮ್ಮ. ತಗೊಮ್ಮ ಎಂದು ರಮ್ಯಾ ಕೈಗೆ ಕೊಟ್ಟರೆ ಮುಜುಗರದಿಂದಲೇ ತೆಗೆದುಕೊಂಡಳು ರಮ್ಯಾ. ಇನ್ನೂ ಏನಾದರೂ ಬೇಕೇನಪ್ಪ ಶಾಂತಮ್ಮ ಕೇಳಿದ್ದರಿಂದ ತಿಂದ ನಂತರ ನನಗೆ ಹಾಲು, ಆಕೆಗೆ ಜ್ಯೂಸ್ ಕೊಡು ಎಂದನು. ಸರಿನಪ್ಪ ಎಂದು ರಾಧಮ್ಮ ಹೊರಟು ಹೋದರೆ ರಮ್ಯಾಗೆ ತಿನ್ನುವಂತೆ ಹೇಳಿ ಚಪಾತಿಯನ್ನು ಮುರಿದು ಗ್ರೇವಿಯಲ್ಲಿ ಡಿಪ್ ಮಾಡಿ ಬಾಯಲ್ಲಿ ಇಟ್ಟುಕೊಂಡ ಮಹೇಶ್ ನಾಲಿಗೆಗೆ ಹೊಸದಾಗಿ ತಗಲಿದ ಟೇಸ್ಟ್ಗೆ ಗ್ರೇವಿ ನೀನು ಮಾಡ್ದಾ ಎಂದು ಕೇಳಿದನು. ಹೌದು ಸರ್, ಚೆನ್ನಾಗಿಲ್ವಾ ಎಂದು ಕೇಳಿದಳು ಟೆನ್ಷನ್ನಾಗಿ. ತುಂಬ ಚೆನ್ನಾಗಿದೆ, ಸ್ಪೈಸಿಯಾಗಿ ಟೇಸ್ಟಿಯಾಗಿ ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀಯಾ ಎಂದನು ಮೆಚ್ಚಿಕೊಂಡಂತೆ. ಥ್ಯಾಂಕ್ ಯು ಸರ್ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟು ತಿನ್ನುತ್ತಿದ್ದಾಳೆ. ಊಟ ಮುಗಿಸಿ ಮಹೇಶ್ ಟ್ಯಾಬ್ಲೆಟ್ಸ್ ಹಾಕಿಕೊಳ್ಳುವಷ್ಟರಲ್ಲಿ ಹಾಲು ಜ್ಯೂಸ್ ತೆಗೆದುಕೊಂಡು ಬಂದಳು ಶಾಂತಮ್ಮ. ಅವು ಕುಡಿದ ನಂತರ ಇನ್ನು ರೆಸ್ಟ್ ತೆಗೆದುಕೊಳ್ಳಿ ಸರ್, ಹುಷಾರು ಶಾಂತಮ್ಮ, ಮಧ್ಯ ಮಧ್ಯದಲ್ಲಿ ಬಂದು ನೋಡ್ತಾ ಇರು, ಜ್ವರ ಜಾಸ್ತಿಯಾದರೆ ಡಾಕ್ಟರ್ಗೆ ಫೋನ್ ಮಾಡು ಎಂದು ರಮ್ಯಾ ಹೇಳುತ್ತಿದ್ದರೆ ಮುಗುಳ್ನಗೆಯೊಂದಿಗೆ ಆಕೆಯನ್ನೇ ನೋಡುತ್ತಿದ್ದಾನೆ ಮಹೇಶ್. ಸರಿನಮ್ಮ, ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಶಾಂತಮ್ಮ ಕೆಳಗಡೆಗೆ ಓಡಿದರೆ ಹೋಗಿ ಬರ್ತೀನಿ ಸರ್ ಎಂದಳು ರಮ್ಯಾ. ನಡಿ, ಕಾರು ಕೊಟ್ಟು ಕಳುಹಿಸುತ್ತೇನೆ ಎಂದು ಮಹೇಶ್ ಆಕೆಯೊಂದಿಗೆ ನಡೆಯುತ್ತಿದ್ದರೆ ನಾನು ಕ್ಯಾಬ್ನಲ್ಲಿ ಹೋಗ್ತೀನಿ ಸರ್ ಎಂದು ಹೇಳುತ್ತಿರುವ ರಮ್ಯಾ ಮಹೇಶ್ ಕೊಟ್ಟ ಲುಕ್ಕಿಗೆ ಸರಿ ಸರ್ ಎಂದು ಬುದ್ಧಿವಂತಳಂತೆ ತಲೆಯಾಡಿಸಿದಳು. ಶಿವು, ಮೇಡಮ್ನನ್ನು ಹಾಸ್ಟೆಲ್ ಬಳಿ ಹುಷಾರಾಗಿ ಡ್ರಾಪ್ ಮಾಡಿ ಬಾ. ರಮ್ಯಾ ಹತ್ತು ಎಂದಿದ್ದರಿಂದ ಹತ್ತಿ ಕುಳಿತುಕೊಂಡ ಆಕೆಯ ಕಡೆ ನೋಡುತ್ತಾ ಹೋದ ನಂತರ ಕಾಲ್ ಮಾಡು ಎಂದು ಹೇಳಿದನು. ಸರಿ ಸರ್, ನಿಮ್ಮ ಆರೋಗ್ಯ ಹುಷಾರು, ಗುಡ್ ನೈಟ್. ಗುಡ್ ನೈಟ್. ಶಿವು ಕಾರನ್ನು ಸ್ಟಾರ್ಟ್ ಮಾಡಿದರೆ ಮಹೇಶ್ ಕಡೆ ಡಲ್ಲಾಗಿ ನೋಡುತ್ತಾ ಹೋಗುತ್ತಿರುವ ಆಕೆಯ ಕಡೆ ನೋಡುತ್ತಿದ್ದ ಮಹೇಶ್ ಎದುರಿಗೆ ಕಾರೊಂದು ಬಂದು ನಿಂತಿದ್ದರಿಂದ ಈ ಲೋಕದೊಳಕ್ಕೆ ಬಂದು ತಲೆ ತಿರುಗಿಸಿ ನೋಡಿದನು. ಎದುರಿಗೆ ಸಿದ್ಧಾರ್ಥ್ ಒಳೆಯುತ್ತಿರುವ ಮುಖದೊಂದಿಗೆ ಕಾರು ಹಿಡಿದ ಸಿದ್ಧಾರ್ಥ್ನನ್ನು ಆತ್ಮೀಯತೆಯಿಂದ ಹಪ್ಪಿಕೊಂಡು ಮಾತನಾಡಿಸಿದನು. ಎಲ್ತೇಗಿದೆ, ಜ್ವರ ಕಡಿಮೆ ಆಯ್ತಾ
ಎಂದು ಕೇಳಿದನು ಸಿದ್ಧಾರ್ಥ್ ಮಹೇಶ್ ಜೊತೆ ಒಳಗಡೆಗೆ ನಡೆಯುತ್ತಾ. ಆಲ್ಮೋಸ್ಟ್ ಕಡಿಮೆಯಾಗಿದೆ ಸಿದ್ದು ಎಂದನು ಮುಗುಳ್ನಗೆಯೊಂದಿಗೆ. ಆಗ್ಲೇ ಕಾರಿನಲ್ಲಿ ಯಾರು ಹೋಗಿದ್ದು ಎಂದು ಕೇಳಿದನು ಸಿದ್ಧಾರ್ಥ್. ಆಕೆ ನನ್ನ ಪಿಯೆ ರಮ್ಯಾ. ನನಗೆ ಜ್ವರ ಬಂದಿದೆ ಅಂತ ಗೊತ್ತಾಗಿ ಬಂದಿದ್ದಳು. ಜ್ವರ ಕಡಿಮೆಯಾಗಿ ಸ್ವಲ್ಪನಾದರೂ ಆಕ್ಟಿವ್ ಆಗಿ ಇದ್ದೀನಿ ಅಂದರೆ ಆಕೆಯಿಂದಲೇ. ಮಹೇಶ್ ಮಾತುಗಳಿಗೆ ಸಿದ್ಧಾರ್ಥ್ ಕಣ್ಣುಗಳು ಅಗಲಿಸಿ ಆಶ್ಚರ್ಯದಿಂದ ನೋಡುತ್ತಾ, ನಿನಗೋಸ್ಕರ ಒಬ್ಬ ಹುಡುಗಿ ಬಂದಿದ್ಲಾ? ಇಷ್ಟೊತ್ತಿನ ತನಕ ನಿನ್ನ ಬಳಿ ಇದ್ದು ನೋಡಿಕೊಂಡಳಾ? ಆಕೆ ಓನ್ಲಿ ಪಿಯೇನಾ ಅಥವಾ ಗರ್ಲ್ ಫ್ರೆಂಡಾ ಎಂದು ಸಿದ್ಧಾರ್ಥ್ ತುಂಟನೆಗೆ ಬೀರುತ್ತಿದ್ದರೆ ಮಹೇಶ್ ನಗುತ್ತಾ ಸಿದ್ಧಾರ್ಥ್ ಭುಜದ ಮೇಲೆ ನಿಧಾನವಾಗಿ ಹೊಡೆದು ಪಿಯೇನೇ ಎಂದನು. ಹೌದಾ? ನಿನ್ನ ಪೇಸ್ ನೋಡ್ತಿದ್ರೆ ಆ ರೀತಿ ಅನ್ನಿಸುತ್ತಿಲ್ಲವೇ? ನೋಡೋಣ ಎಂದು ಸಿದ್ಧಾರ್ಥ್ ಮುಸುಮುಸಿಯಾಗಿ ನಗುತ್ತಾ ಹೋಗಿ ಸೋಫಾದ ಮೇಲೆ ಕುಳಿತುಕೊಂಡನು. ಜ್ವರ ಕಡಿಮೆ ಆದಂಗೆನಾ? ಹಾಸ್ಪಿಟಲ್ಗೆ ಹೋಗೋಣವಾ? ಸಿದ್ಧಾರ್ಥ್ ಮಾತುಗಳಿಗೆ ಈಗ ಸದ್ಯಕ್ಕೆ ಪರವಾಗಿಲ್ಲ ಸಿದ್ದು, ಮತ್ತೆ ಜ್ವರ ಬಂದರೆ ಹೋಗಬೇಕು ಎಂದನು ಸಿದ್ಧಾರ್ಥ್ಗೆ ನೀರು ಕೊಡುತ್ತಾ. ನೀರು ಕುಡಿದು ಬಾಟಲ್ ಪಕ್ಕಕ್ಕೆ ಇಟ್ಟು, ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ ಅಂತ ನಾಳೆನ ಆಫೀಸಿಗೆ ಹೋಗಬೇಡ, 1-2 ದಿನ ರೆಸ್ಟ್ ತೆಗೆದುಕೋ, ಆಗಲೇ ಮತ್ತೆ 100% ಆಕ್ಟಿವ್ ಆಗಿ ಆಗ್ತೀಯಾ ಎಂದನು ಸಿದ್ಧಾರ್ಥ್. ಸರಿ ಸಿದ್ದು ಎಂದನು ಮಹೇಶ್ ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ. ಶಾಂತಮ್ಮ ಕೊಟ್ಟ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ಮನೆಯ ವಿಷಯಗಳು, ಆಫೀಸ್ ವಿಷಯಗಳು ಮಾತನಾಡಿಕೊಂಡರು. ಇನ್ನು ನೀನು ರೆಸ್ಟ್ ತೆಗೆದುಕೋ, ರಾತ್ರಿಯಲ್ಲಿ ಮತ್ತೆ ಜ್ವರ ಬಂದರೆ ಕಾಲ್ ಮಾಡು ಎನ್ನುತ್ತಾ ಸೋಫಾದ ಮೇಲಿಂದ ಎದ್ದನು ಸಿದ್ಧಾರ್ಥ್. ಸರಿ ಸಿದ್ದು, ಥ್ಯಾಂಕ್ಸ್ ಎಂದನು ಮಹೇಶ್ ಹ್ಯಾಪಿಯಾಗಿ. ಟೇಕ್ ಕೇರ್, ಬಾಯ್ ಎಂದು ಮಹೇಶ್ಗೆ ಸ್ವೀಟ್ ಹಾಕ್ಕೊಟ್ಟು ಸಿದ್ಧಾರ್ಥ್ ಹೊರಟು ಹೋದರೆ ಅವನು ಹೋಗುವ ತನಕ ನೋಡಿ ಒಳಗಡೆಗೆ ಹೋಗಿ ಬೆಡ್ ಮೇಲೆ ವಾಲಿಬಿಟ್ಟ ಮಹೇಶ್ ತನಗೋಸ್ಕರ ಬಂದ ರಮ್ಯಾ ಸಿದ್ಧಾರ್ಥನನ್ನು ನೆನೆಸಿಕೊಂಡು ಹ್ಯಾಪಿಯಾಗಿ ಫೀಲ್ ಆಗುತ್ತಾ ಪ್ರಶಾಂತವಾಗಿ ನಿದ್ದೆಗೆ ಜಾರಿಕೊಂಡನು. ಬೆಳಕಾಗುತ್ತಿದ್ದಂತೆ ಫೋನ್ ರಿಂಗ್ ಆಗಿದ್ದರಿಂದ ಮತ್ತಾಗೆ ಎದ್ದು ಫೋನ್ ತೆಗೆದು ನೋಡಿದನು. ಸ್ಕ್ರೀನ್ ಮೇಲೆ ರಮ್ಯಾ ಹೆಸರು ನೋಡಿ ನಗುತ್ತಾ ಕಾಲ್ ಪಿಕ್ ಮಾಡಿದನು. ಹಲೋ ಸರ್, ಎಲ್ತೇಗಿದೆ? ಜ್ವರ ಕಡಿಮೆ ಆಯಿತಾ ಎಂದು ಕೇಳಿದಳು ಗಾಬರಿಯಿಂದ. ಜ್ವರ ಕಡಿಮೆಯಾಗಿದೆ, ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ಓಕೆ ಸರ್, ಇವತ್ತು ಆಫೀಸಿಗೆ ಬರಬೇಡಿ, ರೆಸ್ಟ್ ತೆಗೆದುಕೊಳ್ಳಿ, ಟೈಮ್ಗೆ ತಿಂದು ಟ್ಯಾಬ್ಲೆಟ್ಸ್ ಹಾಕಿಕೊಳ್ಳಿ ಎಂದಳು. ಓಕೆ ಎಂದು ಮಹೇಶ್ ನಗುತ್ತಾ ಹೇಳಿದರೆ, ಬಾಯ್ ಸರ್, ಟೇಕ್ ಕೇರ್. ಥ್ಯಾಂಕ್ಸ್, ಬಾಯ್ ಎಂದು ಮಹೇಶ್ ಫೋನ್ ಇಟ್ಟು ಹ್ಯಾಪಿಯಾಗಿ ಮಲಗಿಕೊಂಡನು. ಬೆಳಗ್ಗೆ ಕೃತಿಕಾ ವಿಜಯ್ರವರ ಫ್ಲ್ಯಾಟ್ಗೆ ಬರುತ್ತಾ, ಆಯ್ ಸರ್ ಎನ್ನುತ್ತಾ ವರ್ಕ್ ಮಾಡುತ್ತಿರುವ ಕಿರಣ್ ಪಕ್ಕದಲ್ಲಿ ಕುಳಿತುಕೊಂಡಳು. ಆಯ್ ಕೃತಿ, ಕಿರಣ್ ನಗುತ್ತಾ ಹೇಳಿ ವರ್ಕ್ ಮಾಡಿಕೊಳ್ಳುತ್ತಿದ್ದಾನೆ. ಸರ್, ನಿಮ್ಮ ಫ್ರೆಂಡ್ ಎಲ್ಲಿ ಎಂದು ಸುತ್ತಲೂ ನೋಡುತ್ತಿರುವಾಗಲೇ ಇಲ್ಲಿ ಎನ್ನುತ್ತಾ ಅಡುಗೆ ಮನೆಯಿಂದ ಬಂದನು ವಿಜಯ್. ಆಯ್ ಸರ್ ಎನ್ನುತ್ತಾ ಅವನ ಕೈಯಲ್ಲಿದ್ದ ಬೀನ್ಸ್, ಚಾಕು, ಚಾಪಿಂಗ್ ಪ್ಯಾಡನ್ನು ನೋಡಿ, ನಾನು ಕಟ್ ಮಾಡುತ್ತೇನೆ, ಕೊಡಿ ಇಲ್ಲಿ ಎಂದು ಎದ್ದು ಅವನ ಕೈಯಿಂದ ತೆಗೆದುಕೊಳ್ಳಲು ಹೋದರೆ, ಏನೂ ಅವಶ್ಯಕತೆ ಇಲ್ಲ ಎಂದು ಹಿಂದಕ್ಕೆ ಎಳೆದುಕೊಂಡನು ವಿಜಯ್. ನಾನು ಇರಬೇಕಾದರೆ ನಿಮ್ಮ ಕೈಯಲ್ಲಿ ಮಾಡಿಸ್ತೀನಾ? ನಾನು ಖಾಲಿಯಾಗೇ ಇದ್ದೀನಿ ಅಲ್ವಾ, ಕೊಡಿ ಇಲ್ಲಿ ಎಂದು ಅವನ ಕೈಯಿಂದ ಕಿತ್ತುಕೊಂಡು ಕೆಳಗಡೆ ಕುಳಿತುಕೊಂಡಳು. ಉಫ್ ಅಂತ ಅಂದುಕೊಂಡು ಹೋಗಿ ಬೆಡ್ ಮೇಲೆ ಕುಳಿತುಕೊಂಡನು ವಿಜಯ್. ಯಾವಾಗಲೂ ಮುಖ ಗಂಭೀರವಾಗಿ ಇಟ್ಟುಕೊಳ್ಳದೆ ಸ್ವಲ್ಪ ನಗಬಹುದು ಅಲ್ವಾ ಸರ್? ನಿಮ್ಮ ಜೊತೆ ನಮ್ಮ ಮೂಡ್ ಸಹ ಚೆನ್ನಾಗಿರುತ್ತದೆ ಎಂದಳು ಬೀನ್ಸ್ ಕಟ್ ಮಾಡುತ್ತಾ. ನಿನ್ನ ಡೊಕ್ಕು ಪೇಸ್ ನೋಡಿದರೆ ನನಗೆ ನಗು ಬರುತ್ತಿಲ್ಲ. ವಿಜಯ್ ಮಾತುಗಳಿಗೆ ಕೃತಿಕಾ ಚುರುಕಾಗಿ ಒಂದು ಲುಕ್ ಕೊಟ್ಟು, ನನ್ನದು ಡೊಕ್ಕು ಪೇಸಾ? ನನ್ನ ಪೇಸಲ್ಲ ಡೊಕ್ಕು, ನನ್ನ ಪೇಸನ್ನು ನೋಡೇ ನಿಮ್ಮ ಕಣ್ಣುಗಳು ಡೊಕ್ಕು ಎಂದಳು ಆಕ್ರೋಶದಿಂದ. ಹೌದು, ನಿನ್ನನ್ನು ನೋಡಿ ನೋಡಿ ನನ್ನ ಕಣ್ಣುಗಳು ಆ ರೀತಿ ಬದಲಾಗಿದ್ದಾವೆ ಎಂದು ತಲೆ ತಿರುಗಿಸಿಕೊಂಡ ಅವನನ್ನು ಗುರಾಯಿಸಿಕೊಂಡು ಕೆಲವು ಕ್ಷಣಗಳ ಕಾಲ ನೋಡಿ ನೋಟ ತಿರುಗಿಸಿಕೊಂಡು ತನ್ನ ಕೆಲಸದಲ್ಲಿ ಬಿದ್ದಳು. ಕಿರಣ್ ವರ್ಕ್ ಮಾಡುತ್ತಲೇ ಈ ಟಾಮ್ ಅಂಡ್ ಜೆರ್ರಿಯ ಫೈಟ್ ಎಂಜಾಯ್ ಮಾಡುತ್ತಿದ್ದಾನೆ. ವಿಜಯ್ ತಲೆ ತಿರುಗಿಸಿ ಕುಳಿತುಕೊಂಡು ಶ್ರದ್ಧೆಯಿಂದ ಕಟ್ ಮಾಡುತ್ತಿರುವ ಕೃತಿಯನ್ನೇ ದಿಟ್ಟಿಸಿ ನೋಡುತ್ತಾ, ಹೌದು ಕೋತಿ, ನಿಮ್ಮ ಮನೆಯಲ್ಲಿ ಎಲ್ಲರೂ ಜಾಬ್ಸ್ ಮಾಡುತ್ತಿದ್ದಾರೆ ಅಲ್ವಾ, ನೀನ್ಯಾಕೆ ಏನೂ ಮಾಡದೆ ಖಾಲಿಯಾಗಿ ಇರ್ತಾ ಇದ್ದೀಯಾ ಎಂದು ಕೇಳಿದನು. ಅದಕ್ಕೆ ಕೃತಿ ಏನು ಹೇಳುತ್ತಾಳೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.